ನೆನ್ನೆ ಹೇಗಿತ್ತು, ಇವತ್ತು ಹೇಗಿದೆ. ಅಫ್ಕೋರ್ಸ್ ಆಶ್ರಮಲ್ಲಿ ಇಟ್ ಇಸ್ ಡೇ ಬೈ ಡೇ ಇಂಪ್ರೂವಿಂಗ್ ಸರಿ ಹೋಗ್ತಿದೆ. ಮನೆಗೆ ಹೋದ್ಮೇಲೆ ಹೇಗಿರುತ್ತೆ ಚೆಕ್ ಮಾಡ್ಕೊಳ್ಳಿ ಒಂದು ವಾರ ಆದಮೇಲೆ. ದೆನ್ ಯು ಚೆಕ್ ಯುವರ್ ಡಯಟು, ಚೆಕ್ ಯುವರ್ ಇಮೋಷನ್ಸ್. ಯುವರ್ ಇಮೋಷನ್ಸ್ ಆ್ಯಂಡ್ ಥಾಟ್ಸ್ ವಿಲ್ ಹ್ಯಾವ್ ವೆರಿ ಬ್ಯಾಡ್ ಇಂಪ್ಯಾಕ್ಟ್ ಆನ್ ದ ಇಂಟರ್ನಲ್ ಆರ್ಗನ್ಸ್, ಎಸ್ಪೆಷಲಿ ಲಿವರ್. ಟಚ್ ಯುವರ್ ಸೋಲಾರ್, ಇಸ್ ಎ ಸೋಲಾರ್ ಪ್ಲೆಕ್ಸಸ್. ಹೇಳಿ ಸೋಲಾರ್ ಪ್ಲೆಕ್ಸಸ್. ಕಾಮ ಕಾಮ. ಕಾಮ. ಟಚ್ ಯುವರ್ ಥ್ರೋಟ್, ಥ್ರೋಟ್. ಇಸ್ ಎ ಥ್ರೋಟ್ ಚಕ್ರ. ಥ್ರೋಟ್ ಚಕ್ರ. ಮನಸ್. ಮನಸ್. ಸೊ ಕಾಮ ಮನಸ್, ಕಾಮ ಮನಸ್. ನಾವು ಕಾಮ ಮನಸ್ಸನ್ನು ಇಮೋಷನ್ಸ್ ಆ್ಯಂಡ್ ಥಾಟ್ಸ್ ಇವೆರಡೂ ಸೇರಿಕೊಂಡು ಮಧ್ಯದಲ್ಲಿರುವಂಥ ಹಾರ್ಟ್ ಚಕ್ರ, ಇಟ್ ಈಸ್ ವೆರಿ ಸೆನ್ಸಿಟಿವ್, ದಟ್ ಗೆಟ್ಸ್ ಅಫೆಕ್ಟೆಡ್. ಇದು ಮೇಲಿರುವಂಥ ಆಜ್ಞಾ ಚಕ್ರ ಬಾಸ್, ದಟ್ ಗೆಟ್ಸ್ ಅಫೆಕ್ಟೆಡ್. ದ ಎಂಟ್ರಿ ಪಾಯಿಂಟ್ ಆಫ್ ಡಿವೈನ್ ಎನರ್ಜಿ ಕ್ರೌನ್ ಗೆಟ್ಸ್ ಅಫೆಕ್ಟೆಡ್, ಕಾಮ ಮನಸ್. ಸೊ ಅದನ್ನು ರೆಡ್ಡಿ ಸರ್ ಏನಂತ ಹೇಳ್ತಾರೆ ಪಾಠ ಮಾಡೋದಾದರೆ, ಯುವರ್ ಮೈಂಡ್ ಹ್ಯಾಸ್ ಬಿನ್ ಹೈಜಾಕ್ಡ್ ಬೈ ಕಾಮ ಮನಸ್. ಬುದ್ಧಿ ಹ್ಯಾಸ್ ಬಿನ್ ಹೈಜಾಕ್ಡ್ ಬೈ ಕಾಮ ಮನಸ್. ಇಟ್ಸ್ ಹೈಜಾಕ್ಡ್, ಕೆಲಸನೇ ಮಾಡ್ತಿಲ್ಲ ಅದು ಮೈಂಡ್. ಯಾಕೆಂದರೆ ಇಟ್ ಇಸ್ ಫುಲ್ ಆಫ್ ದಿಸ್ ಕಾಮ ಆ್ಯಂಡ್ ಲೋವರ್ ನೆಗೆಟಿವ್ ಥಾಟ್ಸ್ ಆರ್ ನೆಗೆಟಿವ್ ಥಾಟ್ಸ್, ಲೋವರ್ ಮೈಂಡ್. ಸೊ ಪ್ಲೀಸ್ ಥಿಂಕ್ ಓವರ್ ಇಟ್ ಇಸ್. ರೆಡ್ಯೂಸ್ ಸಾಲ್ಟ್ ಇಂಟೇಕ್. ಸ್ಟಾಪ್ ಮಾಡೋಕ್ಕಾಗದೇ ರೆಡ್ಯೂಸ್ ಮಾಡಿರಿ. ಯೂಸ್ ಲೆಮನ್, ಟ್ಯಾಮರಿಂಡ್, ಟೊಮ್ಯಾಟೊ ಆಸ್ ಅನ್ ಆಲ್ಟರ್ನೇಟಿವ್. ಸರ್ ರೆಡ್ಯೂಸ್ ಮಾಡಿ ಅಂದರೆ ನಾವು ಮೇಲುಪ್ಪು ಹಾಕ್ಕೊಳ್ಳೋದೇ ಇಲ್ಲ. ಹೌದು, ಫೀಮೇಲ್ ಉಪ್ಪು ಕೂಡ ಬೇಡ. ಅಲ್ಲಿ ಫೀಮೇಲ್ ಹಾಕೋ ಹೋಗ್ತಿರುತ್ತಲ್ಲ, ಬಂದು ಹಿಂಗೆ ಬಡಿಸ್ತಾರಲ್ಲ ಅವರು. ಮೇಲುಪ್ಪು ಅಂದರೆ ಅವರೇ ತಗೊಂಡು ಹಿಂಗೆ ಹಾಕ್ಕೊಳ್ಳೋದು, ಫೀಮೇಲ್ ಉಪ್ಪು ಅಂದರೆ ಅವ್ರು ಬಂದು ಬಡಿಸೋದು, ಎರಡೂ ಬೇಡ. ಬೋತ್ ಆರ್ ಡೇಂಜರ್. ಅದು ಎಷ್ಟು ಕನ್ವಿನ್ಸ್ ಮಾಡಿದ್ರು ಇಲ್ಲ ಸರ್ ನಮ್ಮ ಮನೇಲಿ ಉಪ್ಪು ಕಮ್ಮಿನೇ ಹಾಕೊಳ್ಳೋದು. ನಾವು ನಮ್ಮ ಮನೆಯಲ್ಲೂ ಹಂಗೆ ಮಾತಾಡ್ತಾರಲ್ಲ, ನಮ್ಮ ಸಂಬಂಧಿಕರು ಹಂಗೆ ಮಾತಾಡ್ತಾರೆ, ನಮ್ಮ ಮನೆಯಲ್ಲೂ ಹಂಗೆ ಮಾತಾಡ್ತಾರೆ. ಕರೆಕ್ಟ್ ಅದು. ದೇ ಥಿಂಕ್ ದಟ್ ವಾಟ್ ದೇ ಫೀಲ್ ಲೈಕ್. ಅದಕ್ಕೆ ನೋಡಿ ಯಾವುದೇ ಟಿ ವಿ ಪ್ರೋಗ್ರಾಮಲ್ಲಿ ಜೈಸೆ ರುಚಿಗೆ ತಕ್ಕಷ್ಟು ಉಪ್ಪು, ಏನು ಹೇಳ್ತಾರೆ ಅವರು, ರುಚಿಗೆ ತಕ್ಕಷ್ಟು. ಈ ರುಚಿಗೆ ತಕ್ಕಷ್ಟು ಉಪ್ಪು. ರುಚಿ ಪ್ರತಿಯೊಬ್ಬ ವ್ಯಕ್ತಿಗೆ ಬೇರೆ ಬೇರೆ ಥರ ಇರುತ್ತೆ.